ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜಯಂತಿಯ ಕಾರಣ ಒಂದು ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರನ್ನ ಕಾಂಗ್ರೆಸ್ ಸೋಲಿಸಿಲ್ಲ, ಡಾಂಗೆ ಮತ್ತು ಅಂದ್ರೆ ಕಮ್ಯುನಿಸ್ಟ್ ಪಕ್ಷದ ಡಾಂಗೆ ಮತ್ತು ಆರ್ಎಸ್ಎಸ್ನ ಸಾವರ್ಕರ್ ರವರೇ ಸೋಲಿಸಿದ್ದು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದನ್ನು ಪ್ರಥಮವಾಗಿ ಪ್ರಸ್ತಾಪ ಮಾಡಿದ್ದು ಜಯರಾಮ್ ರಮೇಶ್ ಅವರು, ಎರಡನೆಯದಾಗಿ ಅದನ್ನು ಮಾಡಿದ್ದು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ಮೂರನೇದಾಗಿ ಪ್ರಸ್ತಾಪ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ. ಈಗ ಎಐಸಿಸಿ ಅಧ್ಯಕ್ಷರು ಕೂಡ ಅದನ್ನೇ ಮಾಡಿದ್ದಾರೆ. ನಾನು ನಿಮ್ಮ ಮೂಲಕ ಅವರಿಗೆ ಐ ವಿಲ್ ಟೇಕ್ ಎ ಚಾಲೆಂಜ್. ಇದನ್ನು ನೀವು ಈ 4 ಜನರಲ್ಲಿ ನಾನು ಮುಖ್ಯಮಂತ್ರಿಗಳಾಗಲೇ ಚಾಲೆಂಜ್ ಮಾಡಿದ್ದೇನೆ. ನೀವೇನಾದರೂ ಇದನ್ನ ಪ್ರೂವ್ ಮಾಡಿಬಿಟ್ರೆ ನಾನು ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ, ರಾಜಕೀಯದಿಂದಲೂ ನಿವೃತ್ತಿ ಆಗ್ತೇನೆ. ಇಲ್ಲಾಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದೆ. ಇದುವರೆಗೂ ಅವರು ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಯಾಕೆಂದ್ರೆ ಅದು ಗೊತ್ತಾಯ್ತು ಅವರಿಗೆ ಅದು ಸುಳ್ಳು ಅಂತ. ಆದ್ರೆ ಪ್ರೇರೇಪಣೆ ಯಾರು? ಪ್ರಿಯಾಂಕಾ ಖರ್ಗೆ ಅವರು ಇವರಿಗೆ. ಈಗ ನಾನು ಚಾಲೆಂಜ್ ತಗೊಳ್ತೇನೆ. ಮಾನ್ಯ ಎಐಸಿಸಿ ಅಧ್ಯಕ್ಷರು ಇದನ್ನ ಪ್ರೂವ್ ಮಾಡಿಬಿಟ್ರೆ ನಿಮಗೂ ಅಷ್ಟೇ ಹೇಳ್ತೇನೆ, ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಇಲ್ಲ ಅಂದ್ರೆ ನೀವು ನಿಮ್ಮ ಮಗ ಸಿದ್ದರಾಮಯ್ಯ ಮತ್ತೆ ಜಯರಾಮ್ ರಮೇಶ್ 4 ಜನರು ರಾಜೀನಾಮೆ ಕೊಡಬೇಕು. ರಾಜಕೀಯದಿಂದ ನಿವೃತ್ತಿ ಆಗಲಿಕ್ಕೆ ನೀವು ಸಿದ್ಧರಿದ್ದೀರಾ? ಅಷ್ಟು ಮಾತ್ರ ಅಲ್ಲ, ನನಗೆ ಬರ್ತಕ್ಕಂಥ ಸಂಬಳದಲ್ಲಿ 1,00,001 ರೂಪಾಯಿ ಬಹುಮಾನವನ್ನು ಕೊಡ್ತೇನೆ ನಿಮಗೆ. ನೀವು 4ರಲ್ಲಿ ಯಾರೇ ಪ್ರೂವ್ ಮಾಡಿದ್ರೆ ಅವರಿಗೆ ನಾನು 1,00,001 ರೂಪಾಯಿ, ನನ್ನ ಸ್ವಂತ ದುಡ್ಡು ಎಲ್ಲಿ ಒಡೆದಿರೋದಲ್ಲ, ಸೈಟ್ಗಳು ಕಳ್ಳತನ ಮಾಡಿದ್ರಲ್ಲಿ ಹೊಡೆದಿರೋದಲ್ಲ, ಜಮೀನು ಕಳ್ಳತನ ಮಾಡಿ ಹೊಡೆದಿರೋದಲ್ಲ, ನನ್ನ ಸ್ವಂತ ದುಡಿಮೆಯಲ್ಲಿ 1,00,001 ರೂಪಾಯಿ ನಿಮಗೆ ಕೊಡ್ತೇನೆ. ಎಐಸಿಸಿ ಅಧ್ಯಕ್ಷರು ಖರ್ಗೆ ಅವರು, ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಒಂಥರ ಡಬಲ್ ಇಂಜಿನ್ ಸುಳ್ಳುಗಾರರಿದ್ದಂಗೆ. ಇವರು ಸುಳ್ಳನ್ನ ಹಬ್ಬಿಸೋದ್ರಲ್ಲಿ ನಿಪುಣರಾಗಿ ಬಿಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗಿಯೂ ಇವತ್ಯಾರಿಂದಾದರೂ ಅನ್ಯಾಯ ಆಗಿದ್ರೆ, ದಲಿತರಿಗೆ ಅನ್ಯಾಯ ಆಗಿದ್ರೆ, ಮೋಸ ಆಗಿದ್ರೆ, ಅಪಮಾನ ಆಗಿದ್ರೆ ದಲಿತರಿಗೂ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಂಥ ಖರ್ಗೆಗಳಿಂದನೇ ಆಗಿರೋದು. ಅವರೇ ಹೇಳಿದ್ದಾರೆ ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ. 65 ವರ್ಷ ನೀವೇ ಆಡಳಿತ ಮಾಡಿ ನ್ಯಾಯ ಯಾಕೆ ಕೊಡಲಿಲ್ಲ ಅವರಿಗೆ? ದಲಿತರಿಗೆ ಬಹಳ ಅನ್ಯಾಯ ಆಗಿದೆ ದೇಶದಲ್ಲಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲ ದಲಿತರಿಗೂ ಅನ್ಯಾಯ ಆಗಿದೆ, ಅದನ್ನು ನಾನು ಒಪ್ತೇನೆ. ಆದ್ರೆ ನಿಮಗೆ ಅನ್ಯಾಯ ಆಗಿಲ್ವಲ್ಲ? ನಿಮ್ಗೆ ಯಾವ ಅನ್ಯಾಯ ಆಗಿದೆ? ಎಲ್ಲಾ ದಲಿತರದು ನಿಮ್ಮನೆಯಲ್ಲೇ ಇದೆಯಲ್ಲ ಕಣಜ. ಆದ್ದರಿಂದ ಇಂಥದನ್ನ ಬಿಡಬೇಕು. ನೀವೇನು ಪತ್ರವನ್ನ ಪ್ರಸ್ತಾಪ ಮಾಡ್ತಿದ್ದೀರೋ ಅದು ನನ್ನ ಕಡೆಯಲ್ಲೂ ಇದೆ. ಹೊರಗಡೆ ಬನ್ನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಎಐಸಿಸಿ ಅಧ್ಯಕ್ಷರಿಗೆ ನಾನು ಸವಾಲಾಗ್ತೇನೆ. ವಿಧಾನಸೌಧದ ಮೆಟ್ಟಲು ಮುಂದೆ ಪೆಂಡಾಲ್ ಹಾಕಿ ಜನರನ್ನು ಕರೀರಿ. ಆ ಪತ್ರ ತೆಗೆದುಕೊಂಡು ನಾನು ಬರ್ತೇನೆ, ನೀವು ಅಲ್ಲಿ ಬನ್ನಿ, ಚರ್ಚೆ ನಡೆಯಲಿ. ಆ ಪತ್ರದ ತಿರುಳು ಏನು ಅನ್ನೋದನ್ನ ಎಲ್ರಿಗೂ ತಿಳಿಸಿ. ಇಂಗ್ಲಿಷ್ನಲ್ಲಿ ಇದೆ ಅದು. ನೀವು ಯಾರಾದರೂ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೀರಿ, ಅಲ್ಲಿ ಕುಳಿಸಿ ನಾವು ಮಾತಾಡೋಣ. ನೀವೇನಾದರೂ ಪ್ರೂವ್ ಮಾಡಿದ್ರೆ
ನಾನು ನಿಮಗೆ ಅಲ್ಲೇ ನಿಮ್ಮ ಕಾಲು ಮುಗಿದು ಕ್ಷಮೆ ಕೇಳಿ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ. ಇಲ್ಲ ಅಂದ್ರೆ ಈ ಕೆಲಸವನ್ನು ನೀವು ಅಲ್ಲೇ ಮಾಡಬೇಕು. ಇದು ನಿಮಗೆ ಸವಾಲು.